ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೋದಿಯವರು ಒಂದು ಹೊಸ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ರಿಗೂ ಉಚಿತ ಫ್ರೀ ಎಲೆಕ್ಟ್ರಿಸಿಟಿ ವಿದ್ಯುತ್ನ ಕೊಡಬೇಕು ಅಂತ, ಮತ್ತು ಅದು ಸೋಲಾರ್ ಮೂಲಕ ವಿದ್ಯುತ್ನ ಕೊಡ್ತಿದ್ದಾರೆ. ಯಾರೆಲ್ಲ ಈ ಸ್ಕೀಮ್ಗೆ ಎಲಿಜಿಬಲ್ ಇರ್ತಾರೆ ಅಪ್ಲೈ ಮಾಡೋಕ್ಕೆ, ಯಾವ ಸ್ಕೀಮು ಇದು, ಮತ್ತು ಅಪ್ಲಿಕೇಶನ್ ಆನ್ಲೈನಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ನೀವು, ಮತ್ತು ಅಪ್ಲಿಕೇಶನ್ ಕೊನೆ ದಿನಾಂಕ ಯಾವಾಗ, ಮತ್ತು ಪ್ರತಿಯೊಂದು ಮಾಹಿತಿ ಈ ಯೋಜನೆ ಸಂಬಂಧಪಟ್ಟಿದ್ದು ನಾನು ನಿಮಗೆ ಫುಲ್ಲು ಕ್ಲಿಯರ್ ಕಟ್ಟಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆದ್ದರಿಂದ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡದೆ ಮಧ್ಯ ಕೊನೆ ತನಕ ನೋಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಈ ಸ್ಕೀಮ್ನ ಫುಲ್ ನೇಮ್ ಬಂದು PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತ. ಮತ್ತು ಈ ಸ್ಕೀಮ್ಗೋಸ್ಕರ ಸರ್ಕಾರದಿಂದ 75,000 ಕೋಟಿನ ಖರ್ಚು ಮಾಡ್ತಿದ್ದಾರೆ ಲಾಂಚ್ ಮಾಡೋಕ್ಕೋಸ್ಕರ. ಮತ್ತು ಈ ಸ್ಕೀಮ್ನ ಉದ್ದೇಶ ಬಂದು, ಮೋದಿಯವರು ಲಾಂಚ್ ಮಾಡಿರೋ ಉದ್ದೇಶ ಬಂದು ಎಲ್ರಿಗೂ ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬೇಕು, ಮತ್ತು ಬಡವರಿಗೆ ಹೆಲ್ಪ್ ಆಗಲಿ, ಎಲೆಕ್ಟ್ರಿಸಿಟಿ ಬಿಲ್ನ ಕಡಿಮೆ ಮಾಡಬೇಕು, ಮತ್ತು ಕರೆಂಟ್ನ ಉಳಿತಾಯ ಮಾಡಬೇಕು ಅಂತ ಈ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ಮತ್ತು ಅವರೇ ನಿಮಗೆ ರಿಜಿಸ್ಟ್ರ್ ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಮೇಲೆ ಸೋಲಾರ್ ಅಳವಡಿಕೆ ಮಾಡಿಕೊಡ್ತಾರೆ. ಅಳವಡಿಸಿ ನಂತರ ಅದರಿಂದ ನಿಮಗೆ 300 ಯೂನಿಟ್ ತನಕ ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ. ನೀವು ಕರೆಂಟ್ ಬಿಲ್ ಕಟ್ಟೋ ಅಗತ್ಯ ಎಲ್ಲ, ಫ್ರೀ ಕರೆಂಟ್ ಇರುತ್ತೆ ಇನ್ನು ಮುಂದೆ. ಹಾಗೆಯೇ ಹೇಗೆ ಅರ್ಜಿ ಸಲ್ಲಿಸೋದು ಈ ಸ್ಕೀಮ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ ಇದೆ ಈ ಸ್ಕೀಮ್ಗೆ ಅಂತ ನೋಡೋದಾದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಮೊದಲಿಗೆ ಆಧಾರ್ ಕಾರ್ಡ್ ಇರಬೇಕು, ಮತ್ತು ನಿಮ್ಮ ಮನೆ ಅಡ್ರೆಸ್ಗೆ ಒಂದು ಪ್ರೂಫ್ ಬೇಕಾಗುತ್ತೆ. ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಏಜ್ ಪ್ರೂಫು, ಮತ್ತು ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇಷ್ಟೆಲ್ಲ ತೊಗೊಂಡು ನೀವು ಆನ್ಲೈನು ವೆಬ್ಸೈಟ್ಗೆ ಹೋಗಿ PM ಸೂರ್ಯಘರ್ gov.in ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ರಿಜಿಸ್ಟ್ರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹೇಗೆ ರಿಜಿಸ್ಟ್ರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್. ಸ್ನೇಹಿತರೆ, ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಿದ್ರೆ ಮೊದಲು ಗೂಗಲ್ ಓಪನ್ ಮಾಡಿಕೊಂಡು PM suryaghar.gov.in ಅಂತ ಸರ್ಚ್ ಮಾಡಬೇಕಾಗತ್ತೆ. ನೆಕ್ಸ್ಟು ಗೂಗಲಲ್ಲಿ ಸರ್ಚ್ ಮಾಡಿದ ನಂತರ ಈ ಥರ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರದ್ದು ಓಪನ್ ಆಗಿದ ನಂತರ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟರ್ ಇಯರ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಮೇಲೆ, ಫಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗ್ತಿದೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನೀವು ಕೆಳಗೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಸೆಲೆಕ್ಟ್ ಸ್ಟೇಟ್ ಇದೆ. ನಿಮ್ಮ ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡಿದೆ ಕರ್ನಾಟಕ. ನೆಕ್ಸ್ಟು ನಿಮ್ಮ ಡಿಸ್ಟಿಕ್ ಆಯ್ಕೆ ಮಾಡಬೇಕಾಗತ್ತೆ. ನಿಮ್ಮ ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಮೈಸೂರು ಸೆಲೆಕ್ಟ್ ಮಾಡ್ತೀನಿ ನಾನು, ಅಲ್ಲೇ ಇದೆ ನೋಡಿ. ನಿಮ್ದು ಯಾವುದಿದೆ ಡಿಸ್ಟಿಕ್ಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಪವರ್ ಸಪ್ಲೈ ಎಲ್ಲಿಂದ ಆಗ್ತಿದೆ, ಯಾವುದು ನೇಮು, ಬೆಸ್ಕಾಮ ಅಥವಾ ಚೆಸ್ಕಾಮ ಯಾವುದು. ನಾನಂತೂ ಮೈಸೂರದ್ದು ಬಂದು ಚೆಸ್ಕಾಮು, ನಾನು ಚೆಸ್ಕಾಮ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ. ನೆಕ್ಸ್ಟು ನಿಮ್ಮದು ಅಕೌಂಟ್ ನಂಬರ್ ಹಾಕಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿದ ನಂತರ ಇದನ್ನು ಕನ್ಸ್ಯೂಮರ್ ಅಕೌಂಟ್ ನಂಬರ್ ಅಂತ ಇದೆ, ನಿಮ್ಮ ಅಕೌಂಟ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಮೊಬೈಲ್ ನಂಬರ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಒಂದು OTP ಬರುತ್ತೆ ಮೊಬೈಲ್ ನಂಬರ್ಗೆ. ಆ OTP ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. OTP ನಂಬರೆಲ್ಲ ಹಾಕಿ ಎಂಟ್ರಿ ಎಲ್ಲ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ, ಇನ್ನೊಂದು ಟೆಕ್ಸ್ಟ್ ಮೆಸೇಜಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಆ ಪಾಸ್ವರ್ಡು ರಿಜಿಸ್ಟ್ರ್ ಮಾಡ್ಕೊಂಡಿರೋರಿಗೆ ಒಂದು ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಲಾಗಿನ್ ಆಗ್ಬೋದು, ಅಪ್ಲಿಕೇಶನ್ ನೋಡ್ಕೋಬೋದು. ಈ ಥರ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದ ನಂತರ ಸರ್ಕಾರದಿಂದ ಅವರೇ ಮನೆಗೆ ಬಂದು ನಿಮಗೆ ಸೋಲಾರ್ ಅಳವಡಿಕೆ ಮಾಡಿಕೊಡ್ತಾರೆ. ಅದರಿಂದ ನಿಮಗೆ ಫ್ರೀ ವಿದ್ಯುತ್, ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ. ಹಾಗೆಯೇ ಎಲ್ಲರೂ ಈ ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಇನ್ನೂ ಮೆನ್ಷನ್ ಮಾಡಿಲ್ಲ ಯಾವಾಗ ಅಂತ. ಅದೇನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ
ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ. ಒಂದು ಲೈಕ್ ಮಾಡಿಬಿಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.